ನೋಡ್ರಿ, ಬಸವಾದಿ ಶರಣರು ನೆಲೆಸಿದಂತ ಕಾಲರಿ ಅದು. ಆ ಕಾಲದಾಗ ಈ ಹಾಲಳ್ಳಿ ಎಂಬ ಪುಟ್ಟ ಗ್ರಾಮದಾಗ ನಡೆದಿರುವ ಅತ್ಯದ್ಭುತವಾದ ಪವಾಡದ ಬಗ್ಗೆ ತಿಳ್ಕೊಂಡು ಬರ್ರಿ ಇವತ್ತಿನ ವಿಡಿಯೋದಾಗ. ನೋಡ್ರಿ, ಅಥಣಿ ತಾಲೂಕಿನ ಹಾಲಳ್ಳಿ ಗ್ರಾಮದಾಗ ನೆಲೆಸಿರುವ ಗಂಚನಗುಡಿ ಬಸವೇಶ್ವರ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಬರ್ರಿ ಇವತ್ತಿನ ವಿಡಿಯೋದಾಗ. ನೋಡ್ರಿ, 12ನೇ ಶತಮಾನದಾಗ ನಡೆದಂತ ಕಥೆ ಇದು. ದೇವರ ಹಿಪ್ಪರಿಗೆಯ ಮುತ್ತು ರತ್ನಗಳ ವ್ಯಾಪಾರಿ ಒಬ್ಬ ವ್ಯಾಪಾರಕ್ಕಾಗಿ ಮುತ್ತು ರತ್ನಗಳನ್ನು ಚೀಲದೊಳಗ ತುಂಬಿಕೊಂಡು ಹೋಗಬೇಕಾದ್ರ ಈ ಹಾಲಳ್ಳಿ ಗ್ರಾಮಕ್ಕ ಬರುದ್ರಾಗ ಕತ್ತಲಾಗತೈತ್ರಿ. ಅದಕ್ಕ ವ್ಯಾಪಾರಿ ಈ ರಾತ್ರಿ ಇಲ್ಲೇ ಉಳ್ಕೊಂಡ ಬೆಳಿಗ್ಗೆ ಹೋದ್ರಾತೇಳಿ ಒಂದ್ ಮರಕ್ಕ ಕುದುರೆಯನ್ನ ಕಟ್ತಾನ್ರಿ. ಈಗ ಗುಡಿ ಇರೋ ಜಾಗದಾಗ ಮೊದಲ ದಟ್ಟ ಕಾಡು ಮತ್ತ ಪಕ್ಕದಾಗ ಒಂದ ಹಳ್ಳ ಹರಿತಿತ್ತು. ವ್ಯಾಪಾರಿ ಇನ್ನೇನು ತಂದಿರುವ ಬುತ್ತಿಯನ್ನು ಬಿಚ್ಚಿ ಊಟ ಮಾಡಿ ಮಲ್ಕೋಬೇಕು ಎನ್ನುವ ಸಮಯದಾಗ ಆಗ ಬಸವಣ್ಣಪ್ಪ ಲಿಂಗಧಾರಿ ಮಾನವನ ರೂಪದಾಗ ಬಂದ, ನೋಡಪ್ಪ ನೀನು ಯಾರು, ಇಲ್ಲಿಗೆ ಯಾಕೆ ಬಂದಿದಿ, ಮತ್ತ ಈ ಚೀಲದೊಳಗ ಏನದಾವತ್ತು ಕೇಳ್ತಾರು. ಅವಾಗ ಮುತ್ತು ರತ್ನಗಳ ವ್ಯಾಪಾರಿ ಇವನ್ಯಾರೋ ದರೋಡೆಕೋರನ ಇರಬಹುದತ್ತೇಳಿ ಭಯದಿಂದ ಚೀಲದೊಳಗ ಇದ್ದಲು ಮತ್ತ ಉಪ್ಪು ಐತೇಳಿ ಸುಳ್ಳು ಹೇಳ್ತಾನು. ಆಗ ಮಾನವ ರೂಪದಾಗಿರೋ ಬಸವಣ್ಣಪ್ಪ, ಓ ಇದ್ರಾಗ ಇದ್ದಲು ಮತ್ತ ಉಪ್ಪದಾವ, ಇದನ್ನೆಲ್ಲಾ ತಗೊಂಡು ಎಲ್ಲಿಗೆ ಹೊಂಟಿದಿ ಅಂತ ಕೇಳ್ತಾರು. ಆಗ ವ್ಯಾಪಾರಿ ಮುಂದೆ ಯಾವ್ದಾದ್ರು ಒಂದು ಊರಾಗ ಮಾರಿ ಹೋಗಬೇಕು ಅಂತ ಹೇಳ್ತಾನು. ಆಗ ಬಸವಣ್ಣಪ್ಪ ಅಲ್ಲಿಂದ ಒಂದ ಸ್ವಲ್ಪ ಮುಂದೆ ಹೋಗಿ ಮಾಯ ಆಗ್ತಾರು. ರಾತ್ರಿ ಮಲ್ಕೊಂಡ ಬೆಳಿಗ್ಗೆ ಎದ್ದ ಚೀಲಗಳನ್ನ ಎತ್ತಿ ಕುದುರೆ ಮೇಲೆ ಇಡಬೇಕಾದ್ರ ಚೀಲಗಳ ತೂಕ ಮೊದಲಿಗಿಂತ ಈಗ ಯಾಕೋ ಹೆಚ್ಚಾಗ್ಯಾವತ್ ಹೇಳಿ ತೆಗೆದು ನೋಡ್ಬೇಕಾದ್ರ ಚೀಲದೊಳಗ ಮುತ್ತು ರತ್ನ ಹೋಗಿ ಎದ್ದಲ ಮತ್ತ ಉಪ್ಪ ಆಗಿರ್ತೈತ್ರಿ. ಅದನ್ನು ನೋಡಿದ ವ್ಯಾಪಾರಿಗೆ ಪರಮಾಶ್ಚರ್ಯನ ಆಗ್ತೈತ್ರಿ. ಆ ವ್ಯಾಪಾರಿ ಒಂದು ಕ್ಷಣ ಯೋಚನೆ ಮಾಡಿ ನೋಡ್ಬೇಕಾದ್ರ ನನ್ನ ಜೊತೆ ರಾತ್ರಿ ಮಾತನಾಡಿದ ಆ ಮನುಷ್ಯ ಯಾರು ಅಂತ ಹೇಳಿ ತಿಳ್ಕೊಂಡ ಹೋಗ್ಬೇಕಂತೇಳಿ ಆ ದಿನ ರಾತ್ರಿನೂ ಇಲ್ಲೇ ಇರ್ತಾನ್ರಿ. ಅವನು ರಾತ್ರಿ ಮಲ್ಕೊಂಡಿರುವಾಗ ಕನಸಿನೊಳಗ ಬಂದ ಬಸವಣ್ಣಪ್ಪ, ನೀನು ನನಗ ತಿಳಿದೋ ತಿಳಿಯದೇನೋ ಸುಳ್ಳು ಹೇಳಿದಿ, ಅದರಿಂದನ ಈ ರೀತಿ ಆಗೈತಿ. ಆ ಉಪ್ಪು ಮತ್ತು ಇದ್ದಲು ಹೋಗಿ ಮುತ್ತು ರತ್ನಗಳಾಗಬೇಕಂದ್ರ ನೀನು ನನಗೊಂದೆಲ್ಲಿ ಗುಡಿ ಕಟ್ಟಬೇಕಂತ ಹೇಳ್ತಾರ್ರಿ. ಆಗ ವ್ಯಾಪಾರಿ ಬೆಳಿಗ್ಗೆ ಎದ್ದ ಚೀಲಗಳನ್ನ ತೆಗೆದು ನೋಡ್ಬೇಕಾದ್ರ ಇದ್ದಲು ಉಪ್ಪ ಹೋಗಿ ಎಲ್ಲಾ ಮುತ್ತು ರತ್ನಗಳಾಗಿ ಪರಿವರ್ತನೆಗೊಂಡಿರ್ತಾವ್ರಿ. ಅದನ್ನ ನೋಡಿದ ವ್ಯಾಪಾರಿ ಸಂತೋಷದಿಂದ ಬಸವಣ್ಣಪ್ಪಗ ನಮಿಸಿ, ಆಗ ವ್ಯಾಪಾರಿ ಈ ಮುತ್ತು ರತ್ನಗಳನ್ನು ಮಾರ್ಕೊಂಡ ಬಂದ ಮ್ಯಾಲ ನಿನಗೊಂದು ಗುಡಿ ಕಟ್ತನ ಬಸವಣ್ಣಪ್ಪ ಅಂತ ಹೇಳ್ತಾನು. ಆ ವ್ಯಾಪಾರಿ ಕೊಟ್ಟ ಮಾತಿನಂಗ ವಾಪಸ್ ಬಂದ ಇಲ್ಲಿ ಒಂದ ಗುಡಿ ಕಟ್ತಾನ್ರಿ. ನೀವು ಈಗ ಏನ್ ನೋಡಾತಿರಿ ಈ ಗುಡಿ ಅಲ್ರಿ, ಇದಕ್ಕೆ ಮುಂಚೆ ಒಂದು ಗುಡಿ ಇತ್ರಿ ಹಳಿದು, ಆ ಗುಡಿ ರೀ. ನೋಡ್ರಿ, ಹಾಲಳ್ಳಿ ಎಂಬ ಪುಟ್ಟ ಹಳ್ಳಿ ಒಳಗ ಈ ಅತ್ಯದ್ಭುತವಾದ ದೇವಸ್ಥಾನ ನೋಡಿ ಈ ಬಸವಣ್ಣಪ್ಪನ ಪವಾಡ ಎಂತದಿರಬಹುದು, ಈ ಹಳ್ಳಿಯ ಜನರ ಒಗ್ಗಟ್ಟು ಎಂತದಿರಬಹುದು ಅಂತ ಹೇಳಿ ಗೊತ್ತಾಗ್ತೈತ್ರಿ. ಇಂತ ಐತಿಹಾಸಿಕ ಸ್ಥಳದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ನಿಮಗಿದ್ರ ನಮ್ ಪೇಜ್ ಫಾಲೋ ಮಾಡ್ರಿ. ಈ ವಿಡಿಯೋ ಅತಿ ಹೆಚ್ಚಿನ ಸಂಖ್ಯೆ ಒಳಗೆ ಶೇರ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ. ಧನ್ಯವಾದಗಳು.